ನನ್ನೆಲ್ಲ ಸಾಯಿ ಬಂಧುಗಳಿಗೂ ಬಾಬಾರವರು ಆಯುಷ್ಯ ಐಶ್ವರ್ಯ ಆರೋಗ್ಯ ಸಂಪತ್ತನ್ನು ನೀಡಿ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಇಂದು ನಾನು ಸಾಯಿ ಸಚ್ಚರಿತೆಯ ಅಧ್ಯಾಯ 45 ಪಾರಾಯಣ ಮಾಡುತ್ತೇನೆ. ಓಂ ಶ್ರೀ ಗುರುಭ್ಯೋ ನಮಃ. ತಮ್ಮ ಭಕ್ತರಿಗೆ ಬಾಬಾ ಆಗಾಗ ಉಪದೇಶಗಳನ್ನು ಹೇಳುತ್ತಿದ್ದರು. ಸದ್ಗುರುಗಳ ಈ ಅಮೃತವಾಣಿಯಿಂದ ಭಕ್ತರ ಮನಸ್ಸು ಆಧ್ಯಾತ್ಮಿಕ ನೆಮ್ಮದಿ ಮತ್ತು ಶಾಂತಿ ಪಡೆದು ಧನ್ಯತೆಯನ್ನು ಪಡೆಯುತ್ತಿತ್ತು. ಸಾಯಿನಾಥರ ಭೌತಿಕ ಸ್ವರೂಪವು ಇಂದು ನಮ್ಮ ಕಣ್ಣುಗಳಿಂದ ದೂರವಾಗಿರಬಹುದು, ಆದರೆ ಅದು ಅಮರ. ಅವರು ದೇಹತ್ಯಾಗ ಮಾಡಿದ ಮೇಲೂ ಭಕ್ತರನ್ನು ಸದಾ ರಕ್ಷಿಸುತ್ತಾರೆ. ಬಾಬಾ ಅವರ ಸಮಕಾಲೀನರೇ ಧನ್ಯರು. ಸದಾ ಪ್ರಾಪಂಚಿಕ ವಸ್ತುಗಳ ಕಡೆ ಗಮನ ನೀಡಿ ಇಂದ್ರಿಯಗಳಿಗೆ ದಾಸರಾಗುವವರು ದುರದೃಷ್ಟವಂತರೆಂದೇ ಹೇಳಬೇಕು. ಏಕೆಂದರೆ ಅವರು ಬಾಬಾ ಅವರಂತಹ ಪರಮಾತ್ಮ ಸ್ವರೂಪಿಗಳನ್ನು ಸೇವಿಸದೆ ವಂಚಿತರಾಗುತ್ತಾರೆ. ಕಾಯ ವಾಚ ಮನಸ ನಾವೆಲ್ಲರೂ ಪರಿಶುದ್ಧರಾಗಿರಬೇಕು. ನಮಗೆ ಗುರುಗಳ ವಿನಾ ಜೀವನದಲ್ಲಿ ಸಾರ್ಥಕತೆಯ ಹಾದಿ ತೋರಿಸುವವರು ಯಾರೂ ಇಲ್ಲ. ನಮ್ಮ ಹಾದಿಯನ್ನು ಗುರುಕೃಪೆಯಿಂದ ನಾವೇ ಹುಡುಕಬೇಕು. ಯಾವುದು ನಿತ್ಯ ಯಾವುದು ಅನಿತ್ಯ ಎಂಬುದನ್ನು ತಿಳಿದು ಪ್ರಾಪಂಚಿಕ ಸುಖಗಳನ್ನು ಆದಷ್ಟು ತ್ಯಾಗ ಮಾಡಿ ಬದುಕಿನ ಸಾರ್ಥಕತೆ ಎಂದರೆ ಮೋಕ್ಷದ ಹಾದಿಯತ್ತ ನಾವು ಸಾಗಬೇಕು. ನಾವು ಪರರಿಗೆ ಅಧೀನರಾಗುವ ಮುನ್ನ ನಮ್ಮಲ್ಲಿ ನಮಗೆ ಪೂರ್ಣ ವಿಶ್ವಾಸವಿರಬೇಕು. ನಶ್ವರವಾದ ಆದರೆ ಸತ್ಯವಾದ ಈ ಜಗತ್ತಿನಲ್ಲಿ ವಿಷಯ ಸುಖಗಳು ಬಯಕೆಗಳು ನಮ್ಮನ್ನು ಆವರಿಸದೇ ಇರುವಂತೆ ಎಚ್ಚರಿಕೆ ಇರಬೇಕು. ಇದರಿಂದ ವೈರಾಗ್ಯ ಮೂಡುತ್ತದೆ. ಶ್ರೀ ಗುರುಗಳ ನಾಮಸ್ಮರಣೆ ಹಾಗೂ ಧ್ಯಾನದಿಂದ ನಮಗೆ ನಿತ್ಯವಾದ ಆನಂದ ಉಂಟಾಗುತ್ತದೆ. ಈ ಬಗ್ಗೆ ಒಂದು ಪ್ರಸಂಗ ಹೀಗಿದೆ. ಕಾಕಾ ದೀಕ್ಷಿತರು ಶ್ರೀ ಏಕನಾಥ ಭಾಗವತರನ್ನು ಶ್ಯಾಮ ಅವರ ಮುಂದೆ ಪಾರಾಯಣ ಮಾಡುತ್ತಿದ್ದರು. ಅದು ನವನಾಥರ ಮಹಿಮೆ ಹಾಗೂ ಉಪದೇಶ ಪ್ರಸಂಗವಾಗಿತ್ತು. 11ನೇ ಸ್ಕಂದದ 2ನೇ ಅಧ್ಯಾಯದಲ್ಲಿ ನವನಾಥರೆನಿಸಿದ ಕವಿ ಹರಿ ಅಂತರಿಕ್ಷ ಪ್ರಬುದ್ಧ ಪಿಪ್ಪಲಾಯಿನ ಅರ್ವಿಹೋತ್ರ ದ್ರುಮಿಲ ಚಮಸ ಕರಭಾಜನರು ರಾಜರ್ಷಿ ಜನಕನಿಗೆ ಅಧ್ಯಾತ್ಮ ರಹಸ್ಯವನ್ನು ಬೋಧಿಸಿದ್ದಾರೆ. ಕವಿಯು ಭಾಗವತ ಧರ್ಮವನ್ನು ಹೇಳಿದ್ದಾನೆ. ಹರಿಯು ಭಕ್ತರ ಗುಣಗಳನ್ನು ವಿವರಿಸಿದ್ದಾನೆ. ಅಂತರಿಕ್ಷನು ಮಾಯೆಯ ಬಗ್ಗೆ ಹೇಳಿದ್ದಾನೆ. ಪ್ರಬುದ್ಧನು ಮಾಯೆಯನ್ನು ಹೇಗೆ ದಾಟುವುದು ಎಂಬ ಬಗ್ಗೆಯೂ ಪಿಪ್ಪಲಾಯನು ಪರಬ್ರಹ್ಮದ ಬಗ್ಗೆಯೂ ಉಪದೇಶ ನೀಡಿದ್ದಾರೆ. ಅವಿರೋತ್ರನು ಕರ್ಮದ ಬಗ್ಗೆ ವಿವರಣೆ ನೀಡಲು ದ್ರುಮಿಲನು ಪರಮಾತ್ಮನ ಅವತಾರ ಹಾಗೂ ಲೀಲಾವಿಲಾಸಗಳನ್ನು ಬಣ್ಣಿಸಿದನು. ಚಮಸನು ನಾಸ್ತಿಕನು ದೇಹತ್ಯಾಗದ ನಂತರ ಏನನ್ನು ಅನುಭವಿಸುವನು ಎಂಬ ಬಗ್ಗೆ ಹೇಳಿದ್ದಾನೆ. ಕರಭಾಜನನು ಚತುರ್ಯುಗಗಳಲ್ಲಿಯೂ ಪರಮಾತ್ಮನನ್ನು ಹೇಗೆ ಆರಾಧಿಸಬೇಕು ಎಂಬ ಬಗ್ಗೆ ಹೇಳಿ ಈ ಕಲಿಯುಗದಲ್ಲಿ ಶ್ರೀಹರಿಯ ನಾಮಸ್ಮರಣೆ ಒಂದೇ ಮೋಕ್ಷ ಸಾಧನ ಎಂದು ಉಪದೇಶಿಸಿದ್ದಾರೆ. ಭಾಗವತದ ಈ ಪ್ರಸಂಗದ ಪಾರಾಯಣ ಮುಗಿದಾಗ ಕಾಕಾ ದೀಕ್ಷಿತರು ಶ್ಯಾಮ ಅವರನ್ನು ಕುರಿತು, ಈ ನವನಾಥರ ವಿವರಣೆ ಎಷ್ಟು ಚೆನ್ನಾಗಿದೆ, ಆದರೆ ಅವುಗಳನ್ನು ಅನುಷ್ಠಾನ ಮಾಡುವುದು ಎಷ್ಟು ಕಷ್ಟಕರ. ನವನಾಥರೇನೋ ಆಜನ್ಮ ಯೋಗಿಗಳು, ಸಾಮಾನ್ಯರಾದ ನಮಗೆ ಇಂತಹ ಶುದ್ಧ ಭಕ್ತಿ ಸಾಧ್ಯವೇ? ನಮಗೆಲ್ಲಿ ಮುಕ್ತಿ ದೊರೆತೀತು ಎಂಬ ನಿರಾಶಾ ಭಾವನೆ ವ್ಯಕ್ತಪಡಿಸಿದರು. ಶ್ಯಾಮ ಅವರಿಗೆ ಇದು ಸರಿತೋರಲಿಲ್ಲ. ಬಾಬಾ ಅವರಂತಹ ಸಮರ್ಥ ಸದ್ಗುರುಗಳು ನಮಗೆ ದೊರೆತಿರುವಾಗ ನಾವೇಕೆ ಹೀಗೆನ್ನಬೇಕು? ಅವರಲ್ಲಿ ಭಕ್ತಿ ಇದ್ದರೆ ನಾವು ಅಶಾಂತಿಯಿಂದ ಪರಿತಪಿಸುವ ಅಗತ್ಯವಿಲ್ಲ. ಬಾಬಾ ಅವರೇ ನಮ್ಮ ಗುರು. ಶ್ರೀ ಹರಿನಾಮ ಸ್ಮರಣೆಯೊಂದೇ ಮೋಕ್ಷ ಸಾಧನ, ಚಿಂತಿಸಬೇಡ ಎಂದರು. ಕಾಕಾ ಸಾಹೇಬರಿಗೆ ಈ ವಿವರಣೆಯಿಂದ ತೃಪ್ತಿ ಸಿಗಲಿಲ್ಲ. ಆ ದಿನವೆಲ್ಲ ಪರಿಪೂರ್ಣವಾದ ಭಕ್ತಿ ಹೇಗೆ ಎಂಬ ಬಗ್ಗೆ ಚಿಂತಿಸತೊಡಗಿದರು. ಮರುದಿನ ಬೆಳಿಗ್ಗೆ ಒಂದು ಪವಾಡ ಸದೃಶ ಘಟನೆ ನಡೆಯಿತು. ಶ್ಯಾಮ ಅವರ ಬಳಿ ಆನಂದರಾವ್ ಪಾಕಡೆ ಎಂಬ ಗೃಹಸ್ಥರು ಬಂದಾಗ ಭಾಗವತ ಪಾರಾಯಣ ನಡೆದಿತ್ತು. ಪಾಕಡೆ ಅವರು ಅನುಭವವೊಂದನ್ನು ಹೇಳುತ್ತಿದ್ದರು. ಕಾಕಾ ಸಾಹೇಬರು ಅದೇನೆಂದು ಕೇಳಿದಾಗ, ನಿನ್ನೆ ನೀವು ಒಂದು ಸಂದೇಹ ವ್ಯಕ್ತಪಡಿಸಿದಿರಲ್ಲ, ಅದಕ್ಕೆ ವಿವರಣೆ ಇಲ್ಲಿದೆ. ಗುರುಪಾದಗಳಿಗೆ ವಂದಿಸುವುದು ಹಾಗೂ ನಿರ್ಮಲ ಭಕ್ತಿ ಇಷ್ಟೇ ಈ ಕಾಲಕ್ಕೆ ಸಾಕು ಮೋಕ್ಷ ಸಾಧನೆಗೆ ಎಂಬುದೇ ಇದರ ಅರ್ಥ. ಕನಸಿನಲ್ಲಿ ಪಾಕಡೆ ಅವರು ಸಾಗರದಲ್ಲಿ ನಿಂತಿದ್ದರು. ಬಾಬಾ ಅಲ್ಲಿ ರತ್ನ ಸಿಂಹಾಸನದ ಮೇಲೆ ಆಸೀನರಾಗಿದ್ದರು. ಅವರ ಚರಣಗಳು ಮಾತ್ರ ನೀರಲ್ಲಿ ಇದ್ದವು. ಈ ದೃಶ್ಯ ಕನಸಿನಂತಿರದೆ ನೈಜವಾಗಿ ತೋರುತ್ತಿತ್ತು. ಅಲ್ಲಿ ಆಗ ಇದ್ದ ಶ್ಯಾಮ ಅವರು ಬಾಬಾ ಅವರ ಚರಣಗಳಿಗೆ ನಮಸ್ಕರಿಸು ಎಂದರು. ಏನು ಮಾಡಲಿ, ಅವರ ಚರಣಗಳು ನೀರಿನಲ್ಲಿವೆ. ನನ್ನ ಶಿರವನ್ನು ಅದರ ಮೇಲೆ ಹೇಗಿಡಲಿ ಎಂಬುದೇ ಸಮಸ್ಯೆ ಎಂದು ಪಾಕಡೆ ತಿಳಿಸಿದರು. ಶ್ಯಾಮ ಅವರು, ಗುರುದೇವ, ನೀರಿನಲ್ಲಿ ಇರುವ ನಿಮ್ಮ ಚರಣಕಮಲವನ್ನು ಮೇಲೆ ಇಡಬಾರದೆ ಎಂದು ಪ್ರಾರ್ಥಿಸಿದರು. ಬಾಬಾರವರು ಆಗ ತಮ್ಮ ಪಾದಗಳನ್ನು ಮೇಲೆಕ್ಕಿದ್ದರು. ಪಾಕಡೆ ಬಾಬಾ ಅವರ ಪಾದಗಳನ್ನು ಹಿಡಿದುಕೊಂಡು ನಮಸ್ಕರಿಸಿದರು. ಆಗ ಬಾಬಾ ನಗುತ್ತಾ, ನಮ್ಮ ಶ್ಯಾಮನಿಗೆ ಜರಿ ಅಂಚಿನ ಧೋತಿರ ನೀಡಿ ನಿನಗೆ ಶುಭವಾಗಲಿ ಎಂದಂತಾಯಿತು.
ಪಾಕಡೆ ಅಂತಹ ಧೋತರವನ್ನು ಕೈಯಲ್ಲಿ ಹಿಡಿದು ಶ್ಯಾಮ ಅವರನ್ನು ಸ್ವೀಕರಿಸುವಂತೆ ಕೋರಿದರು. ಬಾಬಾ ತಗೋ ಎಂದು ಹೇಳುವವರೆಗೂ ನಾನು ಅದನ್ನು ಸ್ವೀಕರಿಸುವುದಿಲ್ಲ ಎಂದು ಶ್ಯಾಮ ಹೇಳಿದರು. ಕಾಕಾ ಸಾಹೇಬರು ಈ ವಿಷಯದಲ್ಲಿ ನಿರ್ಣಯ ತೆಗೆದುಕೊಳ್ಳಲು ಚೀಟಿ ಹಾಕೋಣ ಎಂದರು. ಒಂದು ಚೀಟಿಯಲ್ಲಿ ಸ್ವೀಕರಿಸು ಎಂತಲೂ ಇನ್ನೊಂದನ್ನು ಬೇಡ ಎಂದು ಬರೆದು ಬಾಬಾ ಅವರ ಚಿತ್ರಪಟದ ಮುಂದಿಟ್ಟು ಒಂದು ಮಗುವಿನ ಕೈಯಿಂದ ಚೀಟಿ ಎತ್ತಲಾಯಿತು. ಅದರಲ್ಲಿ ಸ್ವೀಕರಿಸು ಎಂದೇ ಬಂದಿತು. ಶ್ಯಾಮ ಅವರು ಅದನ್ನು ಸಂತೋಷದಿಂದ ಸ್ವೀಕರಿಸಿದರು. ಕಾಕಾ ಸಾಹೇಬರ ಸಂದೇಹ ಪರಿಹಾರವಾಯಿತು. ಈ ಪ್ರಸಂಗದ ಮೂಲಕ ನಾವು ಗುರುಭಕ್ತಿಯನ್ನು ಹೆಚ್ಚಿಸಿಕೊಳ್ಳುವಂತೆ ಸೂಚನೆ ಇದೆ. ಗುರುವೇ ತಂದೆ, ತಾಯಿ, ಗೆಳೆಯ, ಬಳಗ ಎಲ್ಲ ಎಂಬ ಅಚಲ ವಿಶ್ವಾಸ ನಮ್ಮಲ್ಲಿ ಬರಬೇಕು. ಸೂರ್ಯನ ಮುಂದೆ ಕತ್ತಲೆ ಹೇಗೆ ಇರಲಾರದೋ ಹಾಗೆಯೇ ಗುರುವಿನ ಮುಂದೆ ಸಂಸಾರ ಬಾಧೆ ಇರಲಾರದು ಎಂದು ಚೆನ್ನಾಗಿ ಮನಗಾಣಬೇಕು. ಬಾಬಾ ಅನೇಕ ಬಾರಿ ಹೇಳುತ್ತಿದ್ದರು, ಯಾವುದು ನಮ್ಮದೋ ಅದು ನಮ್ಮ ಬಳಿ ಇರುತ್ತದೆ, ಇತರರದು ಇತರರ ಬಳಿಯೇ ಇರುತ್ತದೆ. ಇದು ಎಂತಹ ಅಮೃತ ವಾಕ್ಯ ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 45ನೇ ಅಧ್ಯಾಯ ಸಂಪೂರ್ಣವಾಯಿತು. ಓಂ ಶ್ರೀ ಸಾಯಿನಾಥಾಯ ನಮಃ.